ಮಾತನ್ ನಮಸ್ತೆ ಜಗದಾದಿ ಪ್ರಭು ನಮಸ್ತೆ ಭಾನು ಮಾರ್ತಾಂಡ ತೇಜ ನಮಸ್ತೆ ನಮಸ್ತೆ ಸೂರ್ಯನಾರಾಯಣ ಭಗವಾನ್ ಭಾಸ್ಕರ ಸೂರ್ಯವಂಶದ ಅಖಂಡ ಕೀರ್ತಿ ಪ್ರತಿಷ್ಠೆಗಳಿಗೆ ನನ್ನಿಂದ ಯಾವುದೇ ಲೋಪವಾಗದಂತೆ ಅನುಗ್ರಹಿಸು ದೇವ, ಅನುಗ್ರಹಿಸು. ಮಹಾಪ್ರಭುಗಳಿಗೆ ಜಯವಾಗಲಿ. ಮಹಾಪ್ರಭು ಇಂದು ನಗರ ಪ್ರದಕ್ಷಿಣೆಯಲ್ಲಿದ್ದಾಗ ರಜಕನೋರ್ವನು ಸೀತಾ ರಜಕನ ಮಾತನ್ನು ಸತ್ಯವೆಂದು ನಂಬಲೆ, ಸೀತೆಯ ಸತೀತ್ವದಲ್ಲಿ ಸಂಶಯ ಪಡಲೆ, ಸತ್ಯದಂತೆ ಶುಭ್ರಳಾಗಿರುವ ಸತಿಯಲ್ಲಿ ಕಳಂಕವನ್ನು ಆರೋಪಿಸಲೆ. ನಾನು ನಂಬದಿದ್ದರೇನಾಯಿತು? ಅಯೋಧ್ಯೆಯ ಪ್ರಜಾವರ್ಗವೆಲ್ಲ ಏಕವಾಣಿಯಾಗಿ ನುಡಿಯುತ್ತಿರಬಹುದು. ಎದುರಿಗೆ ಸ್ವಾಮಿ ಭಕ್ತಿಯನ್ನು ತೋರುವ ಜನತೆ ಮರೆಯಲ್ಲಿ ಸ್ವಾಮಿನಿಯ ಶೀಲವನ್ನು ಚರ್ಚಿಸುವಂತಾಯಿತೆ. ಸೀತಾ, ನೀನು ನಿಜವಾಗಿಯೂ ಕಳಂಕಿನಿಯೇ? ಅಯೋಧ್ಯ ಪ್ರಜಾವರ್ಗಕ್ಕೊಮ್ಮೆ ಶೀಲದ ಪರೀಕ್ಷೆ ಕೊಟ್ಟ ನನ್ನ ಶ್ವೇತಲಕ್ಷ್ಮಿ ನೀನು ಕುಶೀಲಳೆ. ಈ ಸಂಶಯದ ಪರಿಹಾರವೆಂದಿಗೆ ಪವಿತ್ರ ರಘುವಂಶದ ಮೂಲ ಪುರುಷ ಸೂರ್ಯದೇವ ಹರಿಶ್ಚಂದ್ರ ಮಹಾರಾಜ, ದಿಲೀಪ ಚಕ್ರವರ್ತಿ, ಸಗರ ಚಕ್ರವರ್ತಿ, ರಘು ಮಹಾರಾಜ, ತಂದೆ ದಶರಥ ಚಕ್ರವರ್ತಿ, ನಿಮ್ಮಗಳ ತೇಜೋ ವಿರಾಜಿತ ಕೋಟಿ ಕೋಟಿ ಪ್ರಖರ ಪ್ರಕಾಶದಲ್ಲಿ ಲವಲೇಶವನ್ನಾದರೂ ಕರುಣಿಸಿ ನನ್ನ ಹೃದಯದ ಗಾಢಾಂಧಕಾರವನ್ನು ತೊಲಗಿಸಿ ರಘುವಂಶದ ಕೀರ್ತಿ ಪ್ರತಿಷ್ಠೆಗಳಿಗೆ ಚ್ಯುತಿ ಬಾರದಂತೆ ಮುನ್ನಡೆಯಲು ಮಾರ್ಗ ತೋರಿಸಿ. ಯಾರೊಂದಿಗೆ ಮನಸ್ಸಿನ ಈ ದುಗುಡವನ್ನು ಹೇಳಿಕೊಳ್ಳಲಿ? ಲಕ್ಷ್ಮಣ. ಕಂಚುಕಿ, ಆಯುಷ್ಮಂತ, ಲಕ್ಷ್ಮಣ ಸ್ವಾಮಿಯನ್ನು ಬರಮಾಡು. ಅಪ್ಪಣೆ.
ಲಕ್ಷ್ಮಣನಿಗೆ ಈ ಸುದ್ದಿಯನ್ನು ಹೇಗೆ ತಿಳಿಸಲಿ, ಏನೆಂದು ತಿಳಿಸಲಿ? ಅಯೋಧ್ಯ ನಗರದ ರಜಕನೊಬ್ಬನು ಸೀತೆಯ ಶೀಲವನ್ನು ಪ್ರಶ್ನಿಸುತ್ತಿರುವನು ಎಂದು ಹೇಳಲೆ? ಸೀತಾ, ಅಣ್ಣ, ಲಕ್ಷ್ಮಣ, ಸ್ವಾಮಿಯು ಉದ್ವೇಗಗೊಂಡಿರುವಂತಿದೆ. ಮನಸ್ಸನ್ನು ಇಷ್ಟು ಕಲಕುವ ಕಾರಣವೇ ಯಾವುದು? ಪರಿವಾರದವರಿಂದ ಅಪಚಾರವಾಗಿರ್ಲಿಕ್ಕಿಲ್ಲವಷ್ಟೇ? ಇಲ್ಲ ಇಲ್ಲ ಲಕ್ಷ್ಮಣ. ಲಕ್ಷ್ಮಣ, ಒಂದು ರಾಜಕಾರಣದ ಸಮಸ್ಯೆ, ಕ್ಲಿಷ್ಟವಾದ ಪ್ರಶ್ನೆ. ನಿರ್ಣಯವು ಬಗೆಹರಿಯದೆ ಮನಸ್ಸು ವ್ಯಥಿತವಾಗಿದೆ. ಅದಕ್ಕೆ ನಿನ್ನನ್ನು ಬರಮಾಡಿದ್ದು. ಹೇಳಬಹುದಲ್ಲ. ಒಮ್ಮೊಮ್ಮೆ ಅಂತಃಕರಣದ ಕಲಕು ನ್ಯಾಯದ ಮೇಲೆ ನೆರಳನ್ನು ಚೆಲ್ಲಬಹುದಲ್ಲವೇ? ಚೆಲ್ಲಬಹುದು. ಹಾಗಾದರೆ ಆದ ತಪ್ಪೇನು? ಅಂತಃಕರಣದ ಬೋಧೆಯ ಹಾದಿಯಲ್ಲಿ ಹೋಗುವವನು ನ್ಯಾಯವಾದಿ ಹೇಗಾದಾನು? ಅಂತಃಕರಣದಿಂದ ದೂರವಾದದ್ದೇ ನ್ಯಾಯವೇನು? ಅಂತಃಕರಣದ ಉನ್ನತವಾದ ಲಕ್ಷ್ಯವೇ ನ್ಯಾಯ. ಅನೇಕ ಸಲ ನ್ಯಾಯಶಾಸ್ತ್ರಕ್ಕೆ ಹೊಳೆಯದ ಸೂಕ್ಷ್ಮ ತತ್ವಗಳು ಅಂತಃಕರಣಕ್ಕೆ ಹೊಳೆಯುತ್ತವೆ. ಸರಿ ಸರಿ, ಎಲ್ಲಕ್ಕೂ ಅಂತಃಕರಣದ ಬೋಧೆಯನ್ನೇ ಅನುಸರಿಸುತ್ತಾ ಹೋದರೆ ದೇಶವು ಅನಾಯಕವಾಗುವುದು. ನ್ಯಾಯ ದರ್ಶನವೇ ಬೇಡವೆಂದು ನಾನು ಹೇಳಲಿಲ್ಲ. ನ್ಯಾಯ ನಿರ್ಣಯ ಮಾಡುವಾಗ ಅಂತಃಕರಣವು ಅದರೊಂದಿಗೆ ಬೆರೆಯಲಿ ಎಂದು ಹೇಳಿದೆ. ಉದಾತ್ತ ಮನಸ್ಸು ನ್ಯಾಯದ ಹಾದಿಯಲ್ಲಿಯೂ ಅಲ್ಲಿಗೆ ಹೋಗುವುದು. ಒಮ್ಮೊಮ್ಮೆ ಅಂತಃಕರಣದ ನಿರ್ಣಯಕ್ಕೂ ನ್ಯಾಯದ ನಿರ್ಣಯಕ್ಕೂ ಸಮರ ಸಂಭವಿಸಿದರೆ ಒದಗಿದ ಸನ್ನಿವೇಶಕ್ಕನುಗುಣವಾಗಿ ನಿರ್ಣಯವನ್ನು ಯೋಚಿಸಬೇಕಾಗುತ್ತದೆ. ಈಗ ಒದಗಿರುವ ಸಮಸ್ಯೆ ಯಾವುದು? ಹೇಳುತ್ತೇನೆ. ನಮ್ಮ ಗುಪ್ತ ಸಂಚಾರಿ ದುರ್ಮುಖ ಒಂದು ಸುದ್ದಿ ತಂದಿದ್ದಾನೆ. ರಜಕನೋರ್ವನ ಹೆಂಡತಿ ತನ್ನ ಗಂಡನಿಗೆ ತಿನಿಸದೆ ತವರು ಮನೆಗೆ ಹೋದಳಂತೆ. ಕೆಲವು ದಿವಸ ಕಳೆದು ಆಕೆಯು ಹಿಂದಿರುಗಿದಾಗ ಗಂಡನು ಆಕೆಯನ್ನು ಮನೆಗೆ ಸೇರಿಸಲಿಲ್ಲವಂತೆ. ಕಾರಣ? ತನ್ನನ್ನು ಕೇಳದೆ ಹೋದಳಲ್ಲ ಎನ್ನುವ ಕೋಪ. ತವರು ಮನೆಗೆ ಯಾವ ಕಾರಣಕ್ಕೆ ಹೋದಳೋ ಎನ್ನುವ ಸಂಶಯ. ಸಂಶಯ? ಆಕೆಯ ಶೀಲದಲ್ಲಿ ಸಂಶಯವೇ ಇರಬಹುದು. ಗಂಡನನ್ನು ಕೇಳದೆ ಹೋದದ್ದು ಅಪರಾಧ, ಆದರೆ ಸಣ್ಣ ಅಪರಾಧ. ಉದಾರ ಹೃದಯದಿಂದ ಗಂಡನು ಇದನ್ನು ಕ್ಷಮಿಸಿ ಬಿಡಬಹುದಲ್ಲವೇ? ಆಗ ಅವನನ್ನು ನೋಡಿ ಜನ ಇದನ್ನುವುದು ಸುಖ ಮನೆ ಬಿಟ್ಟು ಓಡಿ ಹೋದ ಹೆಂಡತಿಯನ್ನು ಸೇರಿಸಿಕೊಂಡ ಹೇಳಿ ಎನ್ನುವುದಿಲ್ಲವೇ? ಸುಖದಲ್ಲಿ ದುಃಖದಲ್ಲಿ ಒಂದಾದ ಸಹಧರ್ಮಿಣಿ ಹೆಚ್ಚು, ಪರರ ನಿಂದಿಯಲ್ಲಿಯೇ ಹೊತ್ತು ಕಳೆಯುವ ಹುಂಬರ ನುಡಿ ಹೆಚ್ಚು. ಲಕ್ಷ್ಮಣ, ಆದರೆ ಆಕೆಯು ತವರು ಮನೆಯಲ್ಲಿ ಶೀಲವಂತಳಾಗಿದ್ದಳೆಂಬುದಕ್ಕೆ ಗುರುತೇನು? ಆಕೆ ಶೀಲ ಭಂಗ ಹೊಂದಿದ್ದುದಕ್ಕೆ ಸಾಕ್ಷಿ ಏನು? ಗಂಡನಿಗೆ ತಿಳಿಸದೇ ಆಕೆಯು ತನ್ನ ತವರು ಮನೆಗೆ ಹೋದದ್ದೇ? ಅಂತಃಕರಣದ ಬೆಳ್ಳಿಯ ಬೆಳಕು ಬಿತ್ತರಿಸುವುದು ಅಲ್ಲೇ ರಾಮಚಂದ್ರ. ತಾಯಿಯ ಹಂಬಲ ಹುಟ್ಟಿ ಹೆಣ್ಣು ತವರಿಗೆ ಹೋಯಿತು. ಗಂಡನು ಮನೆಗೆ ಬರುವ ತನಕ ಇದ್ದು ಕೇಳಿ ಹೋಗುವ ತಾಳ್ಮೆ ಇಲ್ಲ. ಒಂದು ವೇಳೆ ಇದ್ದು ಕೇಳಿದರೂ ಗಂಡನು ಹೋಗುವುದಕ್ಕೆ ಅಪ್ಪಣೆ ನೀಯುತ್ತಾನೆಯೋ ಇಲ್ಲವೋ ಎಂಬ ಭಯವೂ ಇರಬಹುದು. ಇದರ ನಿರ್ಣಯವನ್ನು ಹೇಗೆ ಮಾಡುವೆ? ಹೆಂಡತಿ ಏನು ಹೇಳುತ್ತಾಳೆ?
ಅವಳು ಗಂಡನ ಕ್ಷಮೆ ಬೇಡಲು ಸಿದ್ಧಳಾಗಿದ್ದಾಳೆ. ಮುಗಿಯಿತು. ಕ್ಷಮೆಯನ್ನು ಸ್ವೀಕರಿಸಿ ಆತನು ಹೆಂಡತಿಯನ್ನು ಮನೆಗೆ ಸೇರಿಸಿಕೊಳ್ಳಬೇಕು. ಅವನ ಕುಲಜನ ಇದಕ್ಕೊಪ್ಪದಿದ್ದರೆ ಬಿಡಲಿ. ಅವರು ಏನು ಮಾಡಬೇಕೆನ್ನುತ್ತಾರೆ? ದೇಶದ ಅನುಶಾಸನದಂತೆ ನಿರ್ಣಯವಾಗಬೇಕೆಂದು ಬಯಸುತ್ತಾರೆ. ಅಂದರೆ ಆ ನಿರಪರಾಧಿ ಹೆಣ್ಣಿಗೆ ವನವಾಸ. ಹೌದು. ಈ ಅನ್ಯಾಯಕ್ಕೆ ನಿನ್ನ ಒಪ್ಪಿಗೆಯುಂಟೆ ಶ್ರೀರಾಮಚಂದ್ರ? ದೇಶದ ಶಾಂತಿ ದೊಡ್ಡದು, ಒಬ್ಬಿಬ್ಬರ ಸುಖ ದೊಡ್ಡದು. ಈ ವಿಷಯದಲ್ಲಿ ಅಶಾಂತರಾದ ಜನರು ದಂಗೆ ಏಳುವರೆಂದು ಹೆದರುವೆಯಾ? ಹೇಗಾಗಬಾರದು? ಆ ದಂಗೆಯನ್ನು ನಾನು ಒಡಗಿಸಬಲ್ಲೆ. ಲಕ್ಷ್ಮಣ, ಜನತೆಯನ್ನು ಹಾಗೆ ದರ್ಪದಿಂದ ಆಳಲಾಗುವುದಿಲ್ಲ ತಮ್ಮ, ಪ್ರೇಮದಿಂದ ಆಳಬೇಕು. ಇದು ಪ್ರೇಮವಲ್ಲ, ಅಧೀರತೆ. ದೇಶದ ಕ್ಷೇಮಕ್ಕಾಗಿ ಅಧೀರತೆಯನ್ನು ಅವಲಂಬಿಸಿದರೂ ತಪ್ಪಿಲ್ಲ. ಇದು ರಾಘವನ ಮಾತೇನು? ಮಹಾಪರಾಕ್ರಮಿ ರಾವಣೇಶ್ವರನನ್ನು ಜಯಿಸಿದ ವೀರ ರಾಘವೇಶ್ವರನ ನುಡಿಯೇನು? ಹೌದು ಲಕ್ಷ್ಮಣ, ಆ ಎಲ್ಲ ಗೊಂದಲ ಈಗ ತಾನೇ ಮುಗಿದಿದೆ. ಮತ್ತೆ ದಂಗೆ, ದಮನ, ಯುದ್ಧ ಇವುಗಳ ವಿಷವಾತಾವರಣವು ಮೂಡಬೇಕೇನು? ಬಹಳ ಕಷ್ಟದಿಂದ ಸಂಪಾದಿಸಿದ ಶಾಂತಿಯನ್ನು ನಾವು 4 ದಿವಸವಾದರೂ ಅನುಭವಿಸಬೇಡವೇ? ಬೇಡವೆಂದವರಾರು. ಆದರೆ ಧರ್ಮವನ್ನು ಬಲಿಗೊಟ್ಟು ಶಾಂತಿಯನ್ನು ಸಂಪಾದಿಸುವುದೇ? ಅಂತಹ ಶಾಂತಿಗೆ ಶಾಂತತೆಯಾದರೂ ಉಳಿದಿರುತ್ತದೆಯೇ? ರಾಮಚಂದ್ರ, ನೀನು ಅಲ್ಪ ಮಾನವರಂತೆ ಸುಖ ಶಾಂತಿಗಳನ್ನು ಬಯಸಲಾಗುವುದೇ? ಲೋಕಕ್ಕೆ ಮಾದರಿಯಾಗಿರುವ ಮಹಾನುಭಾವನಲ್ಲವೇ ನೀನು? ನಿನ್ನ ಪ್ರತಿಯೊಂದು ಮಾತು, ಪ್ರತಿಯೊಂದು ಆಚರಣೆಯು ವೇದೋಕ್ತಿಗಳಂತೆ ಈ ಜಗತ್ತಿಗೆ ಮಾರ್ಗದರ್ಶಿಗಳಾಗಿರುವುದಲ್ಲವೇ? ಹೌದು. ನ್ಯಾಯದ ಪಥದಿಂದ ನಾನು ವಿಮುಖನಾದರೆ ನೀನು ಹೇಳಿದ ಕರ್ತವ್ಯ ಭಾರವನ್ನು ನಿರ್ವಹಿಸಿದಂತಾಗುತ್ತದೆಯೋ? ಹಾಗಾದರೆ ನಿನ್ನ ಕರ್ತವ್ಯ ಭಾರವನ್ನು ನಿರಪರಾಧಿಯಾದ ಒಬ್ಬ ಹೆಣ್ಣಿನ ಮೇಲೆ ಹಾಕಬೇಕೆ? ಆ ಹೆಣ್ಣು ರಜಕನ ಹೆಂಡತಿಯಾಗಿರದೆ ಊರ್ಮಿಳಿಯಾಗಿದ್ದರೆ ಸಾಕ್ಷಾತ್ ಸೀತಾಮಾತೆಯಾಗಿದ್ದರೆ? ಹೌದು, ಸೀತೆಯೇ ಆಗಿದ್ದರೂ ನ್ಯಾಯದ ಮಾರ್ಗವನ್ನು ಬಿಡಲಾಗುವುದಿಲ್ಲ. ದೇಶದ ಅನುಶಾಸನಕ್ಕೆ ಎಲ್ಲರೂ ತಲೆಬಾಗಲೇಬೇಕು. ಅನುಶಾಸನ, ಅನುಶಾಸನ, ಇದನ್ನು ಮಾಡಿದವರು ಯಾರು? ಮಾನವರು ಮಾಡಿರುವ ಈ ಶಾಸನವನ್ನು ಮಾನವನು ಮುರಿಯಲೂಬಹುದು. ಲಕ್ಷ್ಮಣ, ರಘುಕುಲ ಸಂಜಾತ ರಾಮನ ಸಹಜಾತ, ರಘುಕುಲ ಸಂಜಾತ ರಾಮನ ಸಹಜಾತ, ಶಾಸನ ಭಂಗವ ಬೋಧಿಸುವುದು ತರವೇ ಪ್ರಜೆಯ ಪ್ರಭುವಾದೊಡೆ ಸೀತೆಯಾದೊಡೆ ಲಕ್ಷ್ಮಣ ನೀನಾದೊಡೆ ಸ್ವಯಂ ರಾಮನಾದೊಡೆ ಶಾಸನದ ದೃಷ್ಟಿಯೋ ಸರ್ವರು ಸಮರಲ್ಲದೆ ಲಕ್ಷ್ಮಣ. ಅನ್ಯಾಯವಾದ ಶಾಸನಗಳ ಭಂಗವನ್ನು ಬೋಧಿಸಿದರೆ ತಪ್ಪೇನು? ಅವುಗಳನ್ನು ನಿವೃತ್ತಿ ಮಾಡಬಲ್ಲ ರಾಜನೇ ಅವುಗಳಿಗಧೀನನಾದ ಮೇಲೆ ಪ್ರಜರು ಏನು ಮಾಡಬೇಕು? ಪ್ರಜರು ರಾಜಧರ್ಮವನ್ನು ತಮ್ಮ ಕೈಗೆ ತೆಗೆದುಕೊಳ್ಳಬೇಕು. ಅದು ಹೋಗಲಿ ಬಿಡು ಲಕ್ಷ್ಮಣ. ಲಕ್ಷ್ಮಣ, ನಿನಗೊಂದು ಕೆಲಸವಿಸಬೇಕಾಗಿದೆ. ಅಪ್ಪಣೆಯಾಗಲಿ. ಸೀತೆ ಯಾವಾಗಲೂ ತನ್ನ ಅರಣ್ಯ ಜೀವನವನ್ನೇ ಜ್ಞಾಪಿಸಿಕೊಳ್ಳುತ್ತಿರುತ್ತಾಳೆ. 14 ವರ್ಷಗಳ ಕಾಲ ರಾಜಭೋಗಗಳಿಗೆ
ಅವುಗಳಿಂದ ದೂರವಿದ್ದು ಈಗ ಅವುಗಳ ಮೇಲನ ಮಮತೆಯೇ ಹೋಗಿಬಿಟ್ಟಿದೆ. ಯಾವಾಗ ನೋಡಿದರೂ ತಪಸ್ಸಿಗಳು, ನದಿಕೊಳಗಳು, ಅಂಚೆ ಚಿಗುರಿಗಳ ಚಿಂತೆಯಲ್ಲಿಯೇ ಮೈಮರೆತಿರುತ್ತಾಳೆ. ತಾಯಿಯ ಹೃದಯ ಕವಿ ಸಹಜವಾದದ್ದು, ನಿರ್ಮಲ, ಉದಾರ, ಸ್ನೇಹಮಯ. ಅರಣ್ಯದ ಮೃಗ ಜಂತುಗಳು ಅವರನ್ನು ಅನುಸರಿಸುತ್ತಿದ್ದುದನ್ನು ಜ್ಞಾಪಿಸಿಕೋ ರಾಮಚಂದ್ರ. ನಿಸರ್ಗದ ಅಮಲಗಾನಕ್ಕೆ ತಾಯಿಯ ಅಂತಃಕರಣವೇ ವೀಣೆ. ನಿಸರ್ಗದಲ್ಲಿ ತಾಯಿಯವರಿಗೆ ಅನ್ಯಾದೃಶ್ಯ ಅಭಿಮಾನವಿರುವುದರಲ್ಲಿ ಆಶ್ಚರ್ಯವೇನು. ಒಮ್ಮೊಮ್ಮೆ ನನ್ನಲ್ಲಿ ಹೇಳಿಯೂ ಹೇಳುತ್ತಿದ್ದಳು. ಮತ್ತೊಮ್ಮೆ ತಾನು ಋಷಿಗಳ ಆಶ್ರಮದಲ್ಲಿ ತಪಸ್ಸಿಗಳ ಜತೆಯಲ್ಲಿದ್ದು ಬರಬೇಕೆಂದು. ಆಕೆಯ ಈಗಿನ ಸ್ಥಿತಿಯಲ್ಲಿ ಈ ಆಸೆಯನ್ನು ನಿರ್ಲಕ್ಷಿಸಲಾದೀತೆ. ತಾಯಿಯು ತನ್ನ ಆತ್ಮ ತೇಜಸ್ಸಿಗನುಗುಣವಾದ ಬಯಕೆಯನ್ನೇ ಹೊತ್ತಿದ್ದಾರೆ. ಸೂರ್ಯ ವಂಶದ ಕೀರ್ತಿ ಕಳಸಗಳನ್ನು ಹೊತ್ತಿರುವ ತೇಜಸ್ವಿನಿಯು ಇನ್ನೇನನ್ನು ಬಯಸಿಯಾರು ದೇವಾ? ಇನ್ನೇನನ್ನು ಬಯಸಿಯಾರು? ನಾನು ಹಾಗೆಯೇ ಆಲೋಚಿಸಿದೆ. ನಾಳೆಯೇ ನೀನು ಸೀತೆಯನ್ನು ಅರಣ್ಯಕ್ಕೆ ಕರೆದೊಯ್ಯಬೇಕಾಗುವುದು. ಸಿದ್ಧತೆಗಳೆಲ್ಲ ಈಗಲೇ ಆಗಿ ಹೋಗಲಿ. ಬಹಳ ಸಂತೋಷ. ಈ ಸಂತೋಷ ಸಮಾಚಾರವನ್ನು ತಾಯಿಯವರಿಗೆ ನಾನು ಈಗಲೇ ತಿಳಿಸಿ ಬರಬೇಕು. ಜೊತೆಯಲ್ಲಿ ಊರ್ಮಿಳಿ ಹೋಗಿ ಬರಲಿ. ತಡೆ ಲಕ್ಷ್ಮಣ, ಅವಸರವಿಲ್ಲ. ಜೊತೆಗೆ ಯಾರೂ ಬೇಡ. ನೀನು, ಸೀತಾ. ಪರಿಜನರು? ರಾಜ್ಯಭೋಗವೇ ಬೇಡವೆನ್ನುವವಳಿಗೆ ಪರಿಜನರೇತಕ್ಕೆ? ಚಿಂತೆ ಇಲ್ಲ. ತಾಯಿಯ ಪಾದ ಸೇವೆಯ ಪುಣ್ಯ ನನಗೆ ಮತ್ತೊಮ್ಮೆ ದೊರಕಿತಲ್ಲ, ಅದಕ್ಕೆ ಆನಂದಿಸುವೆ. ಸೀತೆಯನ್ನು ವಾಲ್ಮೀಕಿಗಳ ಆಶ್ರಮದ ಬಳಿ ಬಿಟ್ಟು ನೀನು ಹಿಂದಿರುಗಬೇಕು. ಅಲ್ಲಿ ನೀನು ಇರಲಾಗುವುದಿಲ್ಲ. ಇದೇನು ರಾಮಚಂದ್ರ? ತಾಯಿಯವರಿಗೆ ವನವಾಸವೇನು, ಪ್ರವಾಸವೋ ಇಲ್ಲ, ನಿವಾಸನವೋ? ಈಗ ಸರಿಯಾಗಿ ಆಲೋಚಿಸಿದೆ. ನಿವಾಸನ? ಯಾವ ಅಪರಾಧಕ್ಕಾಗಿ? ಪರಗ್ರಹವಾಸ. ಅಗ್ನಿಯಷ್ಟೇ ಪರಿಶುದ್ಧಳಾದ ತಾಯಿಯ ಮೇಲೆ ಈ ಅಪರಾಧವನ್ನು ಹೊರಿಸುವವರಾರು? ಅಯೋಧ್ಯೆಯ ಪ್ರಜರು. ಅಯೋಧ್ಯೆಯ ಪ್ರಜರು? ಯಾವ ಜನತೆಯನ್ನು ತಮ್ಮ ಹೊಟ್ಟೆಯ ಮಕ್ಕಳಂತೆ ಕಾಣುತ್ತಿದ್ದರೋ ಅವರು, ಯಾರ ಹಿತಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ದರೋ ಅವರು, ಯಾರ ಉಚ್ಚಾಯಕ್ಕಾಗಿ ತಾವು ವೀರ ವಿರಾಗಿಗಳಾದರೋ ಅವರು ಅಯೋಧ್ಯೆಯ ಪ್ರಜರು. ನಿರ್ಗುಣ ದಯಾಹೀನ ಸ್ವಾರ್ಥಪರ ಜಗತ್ತು. ಜಗತ್ತನ್ನು ಶಪಿಸಿದರೆ ಏನು ಸಾರ್ಥಕ ಲಕ್ಷ್ಮಣ? ನಿನ್ನ ಕರ್ತವ್ಯವನ್ನು ನೀನು ಪರಿಪಾಲಿಸು. ಯಾವ ಕರ್ತವ್ಯ? ತಾಯಿಯನ್ನು ಕಾಡುಪಾಡು ಮಾಡಿ ಬರುವುದೇ? ಅದು ನನ್ನಿಂದಾಗದು. ಈ ನಿರ್ಣಯ ಶಾಸನವು ನನಗೆ ಸಮ್ಮತವಿಲ್ಲ. ತಾಯಿಯ ನಿವಾಸನಕ್ಕೆ ಆಧಾರ ರಹಿತ ಆಪಾದನೆಯೇ ಕಾರಣವೇ? ಹಲವು ಹುಮ್ಮರು ಆಡಿದ ಮಾತಷ್ಟೇ ಸಾಕೆ ಒಂದು ಪವಿತ್ರಾತ್ಮವನ್ನು ಮಣ್ಣುಗೂಡಿಸಲಿಕ್ಕೆ. ಆ ಹಲವು ಹುಂಬರೆ ಅಯೋಧ್ಯೆಯ ಮಹಾಜನರು. ಅವರ ಅವರೋಧ ಒಂದು ಪವಿತ್ರಾತ್ಮದ ಮೇಲಲ್ಲ, ಅಯೋಧ್ಯೆಯ ಮಹಾರಾಜ್ಞಿಯ ಮೇಲೆ. ಆಪಾದನೆಯನ್ನು ನೀನು ನಂಬುವಿಯ ರಾಮಚಂದ್ರ? ನನ್ನ ಪ್ರಜರ ಮಾತು ನನಗೆ ವೇದಗಳಷ್ಟು ಪಾವನ. ಹಾಗಾದರೆ ಅವರ ಮಾತನ್ನು ಕೇಳಿ ಸೀತಾ ಮಾತೆಯನ್ನು ಕಾಡು
ನಾನು ನಿನಗಿಂತಲೂ ಚಿಕ್ಕವನು. ಯಾವಾಗಲೂ ನಿನ್ನನ್ನು ತಂದೆಯೆಂದು, ಸೀತಾ ಮಾತೆಯನ್ನು ತಾಯಿ ಎಂದು ಆಧರಿಸಿದವನು, ಪೂಜಿಸಿದವನು. ನಿಮ್ಮ ನಡೆ ನುಡಿಗಳ ಮೇಲೆ ವಿಚಾರಣೆಗೆ ಕೂಡುವ ಯೋಗ್ಯತೆ ನನಗಿಲ್ಲ. ಬೇಡುವೆನು, ಮೊಣಕಾಲೂರಿ ಬೇಡುವೆನು. ಜಗಜ್ಯೋತಿಯಂತೆ ತನ್ನ ಪರಿಶುದ್ಧತೆಯಿಂದ ಬೆಳಗುತ್ತಿರುವ ತಾಯಿಗೆ ಕಳಂಕ ಹಚ್ಚಬೇಡ. ಮೂರ್ಖರ ಮಾತಿಗೆ ಮರುಳಾಗಿ ತಾಯಿಯ ಪವಿತ್ರ ತೇಜಸ್ಸನ್ನು ನಂದಿಸಬೇಡ. ರಾಮಚಂದ್ರ, ನಾವು ಯಾವಾಗಲೂ ಅರಣ್ಯವಾಸಿಗಳೇ. ಕಷ್ಟವಿರುವುದು ನಮಗೆ ತಾಯಿಯ ಹಾಲಿನಷ್ಟೇ ಅಮೃತಮಯವಾಗಿರುವುದು. ಬಾಲ್ಯವನ್ನೆಲ್ಲ ಆರ್ಯ ವಿಶ್ವಾಮಿತ್ರರ ಜೊತೆಯಲ್ಲಿ ಕಾಡು ಮೇಡುಗಳಲ್ಲಿ ಕಳೆದೆವು. ತಾರುಣ್ಯವನ್ನೆಲ್ಲ 14 ವರ್ಷ ಮತ್ತೆ ಅರಣ್ಯದಲ್ಲಿಯೇ ಕಳೆದೆವು. ಆ ದಿನಗಳು ನಮಗೆ ಸುಖಕರವಾಗಿ ಇದ್ದುವು. ಈ ರಾಜ್ಯವನ್ನು ಭರತನೇ ಆಳಲಿ. ಸೀತಾ ಮಾತೆಯನ್ನು ಕಾಡಿಗಟ್ಟಿ ಈ ಅಯೋಧ್ಯೆಯ ಸಿಂಹಾಸನವನ್ನು ನೀನು ಯಾವ ಹೃದಯದಿಂದ ಅಲಂಕರಿಸಬಲ್ಲೆ? ಬೇಡ ರಾಮಚಂದ್ರ, ಬೇಡ. ನಮಗೆ ಈ ರಾಜಕಾರಣವೂ ಬೇಡ, ಈ ಪ್ರಜೆಗೂ ಬೇಡ. ರಾಜ್ಯವನ್ನಾಳುವ ರಹಸ್ಯ ಭರತನಿಗೆ ಚೆನ್ನಾಗಿ ಗೊತ್ತಿದೆ. ಅವನೇ ಆಳಲಿ. ನಾನು, ನೀನು, ತಾಯಿಯವರು, ಊರ್ಮಿಳ ಎಲ್ಲರೂ ಮತ್ತೆ ಅರಣ್ಯವನ್ನು ಸೇರುವ. ಕ್ಷೋಭೆ, ಕ್ಷಾತ್ರ, ಪ್ರಜಾ ನಿರೋಧವಿಲ್ಲದ ನಿಸರ್ಗದ ಆರಾಮಧಾಮದಲ್ಲಿ ನಾವೆಲ್ಲರೂ ಶಾಂತಿ ಪ್ರೇಮಗಳಿಂದ ಬಾಳೋಣ. ಅದಕ್ಕಿಂತಲೂ ಹೆಚ್ಚಿನ ಸುಖ ಸಂಪತ್ತು ನಮಗೆ ಬೇರೆ ಏನಿದೆ? ಕನಸಿನ ರಾಜ್ಯದಲ್ಲಿ ವಿಹರಿಸುವ ಕಾಲ ಹೋಯಿತು ಲಕ್ಷ್ಮಣ, ಹೋಯಿತು. ನಾನಿಂದು ಅಯೋಧ್ಯೆಯ ಅಭಿಷಿಕ್ತ ಅರಸು. ನನ್ನ ಕರ್ತವ್ಯವನ್ನು ನಾನು ಪಾಲಿಸಿಕೊಂಡು ಹೋಗಲೇಬೇಕು. ಆದರಿಂದು ನಾನು ಸ್ವತಂತ್ರನಲ್ಲ, ಸಾಮಾನ್ಯ ಪ್ರಜೆಗಿಂತಲೂ ಸ್ವತಂತ್ರನಾಗಿರಬೇಕು. ರಾಮಚಂದ್ರ, ನೀನು ನಿನ್ನ ಪ್ರಜೆಗಳ ಪುತ್ಥಳಿ. ಅವರು ನಿನ್ನನ್ನು ಆರಾಧಿಸುವರು. ನೀನು ಏನು ಮಾಡಿದರೂ ಒಪ್ಪಿ ತಲೆದೂಗುವರು. ನೀನು ಅಸ್ವತಂತ್ರನೇ. ಲಕ್ಷ್ಮಣ, ಪ್ರಜೆಗಳ ಪ್ರೇಮದ ದುರುಪಯೋಗ ಪಡಿಸಿಕೊಳ್ಳುವ ಇಚ್ಛೆ ನನಗಿಲ್ಲ. ದುರುಪಯೋಗವಿಲ್ಲಿಂದ ಬಂತು? ಸೀತಾ ಮಾತೆ ಪವಿತ್ರ ಪ್ರೇಮಕ್ಕೆ ನೀನಿಷ್ಟು ಪ್ರತಿಸ್ಪಂದನವನ್ನೀಯಲಾರೆಯಾ? ನಿನಗಾಗಿ ಆಕೆ ಎಂತೆಂತಹ ಸಂಕಷ್ಟಗಳನ್ನು ಅನುಭವಿಸಿದರೆಂಬುದನ್ನು ಸ್ಮರಿಸಿಕೋ. ಅದು ನಿಜವಾದರೆ ಈ ಸಂಕಷ್ಟವನ್ನು ಸಂತೋಷವಾಗಿಯೇ ಸಹಿಸುವಳು, ಸಂತೋಷವಾಗಿಯೇ ಸಹಿಸುವಳು. ನಿನ್ನ ವಿಚಾರದಲ್ಲಿ ತನಗಿರುವ ಪ್ರೀತಿ ಗೌರವಗಳು ಎಳ್ಳೆಷ್ಟು ಕುಂದಲವಕಾಶ ಕೊಡದೆ ಸಹಿಸುವಳು. ಅವಳ ಆತ್ಮೋತ್ಕ್ರಾಂತಿಯ ಹದನೇ ಆಗಿದೆ. ಆದರೆ ರಾಮಚಂದ್ರ, ನಿನ್ನ ಗತಿ ಏನು? ಸೀತಾ ಮಾತೆಯನ್ನುಳಿದು ನೀನು ಬಾಳಬಲ್ಲೆಯ? ನಿರಾಧಾರವಾಗಿ ಆಕೆ ಮೇಲೆ ಹೇರಿರುವ ಸಂಕಟ ನಿನಗೂ ನೋವನ್ನುಂಟು ಮಾಡದಿರುವುದೇ ರಾಮಚಂದ್ರ? ಅಯೋಧ್ಯೆಯ ಜನತೆಯು ಆಕೆ ಮೇಲೆ ಹೊರಿಸಿರುವ ಈ ಕಳಂಕಕ್ಕೆ ನೀನು ಅವಕಾಶ ಕೊಡಬೇಡ. ಇದು ಕೇವಲ ಆಕೆಗೆ ಮಾತ್ರವಲ್ಲ, ನಿನಗೆ ಮಾತ್ರವಲ್ಲ, ಇಡೀ ಸೂರ್ಯ ವಂಶಕ್ಕೆ ತಟ್ಟುವ ಕಳಂಕ. ವಾದ ವಿವಾದಗಳಿಂದ ಪ್ರಯೋಜನವಿಲ್ಲ ಲಕ್ಷ್ಮಣ. ನಾನು ಹೇಳಿದುದನ್ನು ನಿರ್ವಹಿಸು. ನಾಳಿನ ಸೂರ್ಯೋದಯಕ್ಕೆ ಮುನ್ನವೇ ರಥವು ಅಯೋಧ್ಯೆಯ ಮಹಾದ್ವಾರಗಳನ್ನು ದಾಟಿರಬೇಕು.
ರಾಮಚಂದ್ರ, ನಾನು ನಾನು ನಿನ್ನ ಒಡ ಹುಟ್ಟಿದವನು. ಸುಖದಲ್ಲಿ ದುಃಖದಲ್ಲಿ ನಿನ್ನನ್ನು ನೆರಳಿನಂತೆ ಹಿಂಬಾಲಿಸಿದವನು. ನನ್ನ ಈ ಒಂದು ಅಭಿಷ್ಟವನ್ನು ಸಲ್ಲಿಸುವುದಿಲ್ಲವೇ? ಸಾಧ್ಯವಿಲ್ಲದಾಗಿದೆ, ಸಾಧ್ಯವಿಲ್ಲದಾಗಿದೆ. ಹಾಗಾದರೆ ನಿನ್ನ ಮಾತನ್ನು ಕೇಳುವುದು ನನಗೂ ಸಾಧ್ಯವಿಲ್ಲದಾಗಿದೆ. ಇದು ನನ್ನ ಮಾತಲ್ಲ, ಆಜ್ಞೆ. ಓಹೋ, ರಾಮನ ಮಾತಲ್ಲ, ಅಯೋಧ್ಯಾಧಿಪತಿ ರಾಘವೇಶ್ವರನ ಆಜ್ಞೆ. ಆಗಬಹುದು. ಎಂದಿನವರೆಗೆ ನಾನು ಅಯೋಧ್ಯಾಪುರ ವಾಸಿಯೋ ಅಂದಿನವರೆಗೆ ಅರಸನ ಆಜ್ಞೆಗೆ ಬದ್ಧನು. ಆದರೆ ಅನಂತರವಲ್ಲ. ಆಗಬಹುದು. ರಾಜಾಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಬೇಕು. ಸೀತಾ, ಸೀತಾ, ಯಾವ ಕ್ಷಣದಲ್ಲಿ ಏನಾಗುವುದೋ ಬಲ್ಲವರಾರಿದರು. ಯಾವ ಕ್ಷಣದಲ್ಲಿ ಏನಾಗುವುದೋ ಬಲ್ಲವರಾರಿದರು. ವಿಧಿ ನಿಯಮವನು ಮೀರಲಾಗದು. ವಿಧಿ ನಿಯಮವನು ಮೀರಲಾಗದು. ಯಾರಿಗೆ ಸಾಧ್ಯವಿದು? ಯಾವ ಕ್ಷಣದಲ್ಲಿ ಏನಾಗುವುದೋ ಯಾರು ಬಲ್ಲವರು.
ಅಕ್ಕ 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 ಊರ್ಮಿಳಾ, ಮೈ ಮರೆತಂದಿತ್ತು, ಕೂಗಿದರೂ ಎಚ್ಚರವಾಗಲಿಲ್ಲ. ನಿನ್ನ ಏಕಾಂತ ಚಿಂತೆಗೆ ಭಂಗ ತಂದಂಗಾಯಿತೆ? ಇಲ್ಲ ತಂಗಿ, ಭಂಗ ತಂದರೂ ಅದು ಹಿತವಾದ ಭಂಗವೇ. ಅದಕ್ಕೆ ನಾನು ನಿನಗೆ ಅಭಿನಂದಿಸಬೇಕಾಗಿದೆ. ನನ್ನಿಂದ ಅಂತಹ ಮಹಾಕಾರ್ಯವೇನಾಯ್ತಕ್ಕ? ಊರ್ಮಿಳಾ, ಬಾ, ಪಕ್ಕದಲ್ಲಿ ಕುಳಿತುಕೋ. ನಿನ್ನೆ ಮೃದುವಾದ ಕೋಮಲ ಕೈಗಳು ನನ್ನನ್ನು ಬಳಸಲಿ, ಹಾಗೆ ನಿನ್ನ ಹೃದಯವೂ ನನ್ನನ್ನು ಬಳಸಲಿ. ಹೊಸದಾಗಿ ಬಳಸಬೇಕೆ? ಊರ್ಮಿಳಾ, ಈ ಸ್ನೇಹ ಭಂಗಿಯು ನನ್ನೆಲ್ಲ ದುಃಖದ ನಿವುಗಳನ್ನು ನಿವಾರಿಸುವುದು. ಈಗೆಂತಹ ದುಃಖದ ನಿವು ಜೀವನವೆಲ್ಲ ಆ ಘೋರ ತಪ್ಪದಲ್ಲಿಯೇ ಕಳೆದಿದ್ದಾಯ್ತಲ್ಲ. ಊರ್ಮಿಳಾ, ನನ್ನ ದುಃಖದ ನಿವುಗಳು ಕಳೆದರು ಅವುಗಳ ಕನಸು ನನಸುಗಳು ಮಾತ್ರ ಕಾಡುತ್ತಲೇ ಇದೆ. ಆ ಕನಸು ನನಸುಗಳಾವುದೆಂದು ಕೇಳಬಹುದೇ? ನಿನ್ನಲ್ಲಿ ಮರೆಯೇ ಕೇಳು. ಇಂದಿಗೆ 2 ವರ್ಷಗಳಾಗಿರುವವು. ಪತಿದೇವನೊಂದಿಗೆ ನಾನು ಅಯೋಧ್ಯೆಯನ್ನು ಸೇರಿದ್ದೆ. ಅಂದಿನ ದೃಶ್ಯವನ್ನು ನೀನು ನೆನೆಯಬಲ್ಲೆಯಾ? ನೆನೆಯಬಲ್ಲೆ ಅಕ್ಕ. ನಿನ್ನ ದುಃಖ ತಪ್ಪದ ಅಂತಿಮ ಅವಸ್ಥೆಯನ್ನು ನಾನು ಹೇಗೆ ಮರೆಯಲಿ? ಆ ನೆರೆದ ಜನ, ಅವರ ಮುಖದ ಕ್ರೂರ ಭಾವಗಳು, ನಿಸ್ಸಹಾಯಕರಾಗಿ ನಿಂತಿದ್ದ ಹನುಮ, ಸುಗ್ರೀವಾದಿ ಭೀಕರ ನಾಯಕರು, ಮೂಕ ವೇದನೆಯಲ್ಲಿ ತೃಪ್ತರಾಗಿ ಕಂಗನೆಗೆರೆಯುತ್ತ ನಿಂತಿದ್ದ ನಿನ್ನ ಮೈದುನರು, ಎಲ್ಲರ ದೌರ್ಜನ್ಯವನ್ನು ನಾನು ಹೇಗೆ ಮರೆಯಲಿ? ನೀನಂದು ಅನುಭವಿಸಿದ ಅಪಮಾನವು ಇಂದಿಗೂ ನನ್ನ ಮನದಲ್ಲಿ ಮೊರೆಯುತ್ತಲೇ ಇದೆ. ಏನನ್ನು? ಪ್ರತೀಕಾರವನ್ನು. ಯಾರ ಮೇಲೆ? ಸತೀರತ್ನಕ್ಕೆ ಅಪಮಾನ ಬಗೆದ ಎಲ್ಲರ ಮೇಲೆ. ಅಂದರೆ ಮಾನವ ಗುಣಗಳನ್ನೇ ನೀನು ದ್ವೇಷಿಸಬೇಕಾದೀತು. ಮಾನವನ ಸಹಜ ದೌರ್ಬಲ್ಯವೇ ಆಗಿದೆ ತಂಗಿ. ಸದಾ ಸಂಶಯ ಪಡುತ್ತಲಿರುವುದೇ. ಎಂತಹ ಸಂಶಯ? ನಿನ್ನ ಸತತ್ವದಲ್ಲಿ ಸಂಶಯವೇ? ಜಗತ್ಪಾವನೆಯಾದ ನೀನು ಹಾಡಿಹೊಂಬರಿಗೆ ಪರೀಕ್ಷೆ ಕೊಡಬೇಕೆ? ರಾಜಋಷಿ ಜನಕ ರಾಜೇಂದ್ರನ ಮಗಳು, ಚಕ್ರವರ್ತಿ ರಾಮಚಂದ್ರನ ಮಡದಿ, ಅಯೋಧ್ಯೆಯ ಮಹಾಮಾತೆ. ಕೆಲವು ಜನ ಸಂಶಯ ಪ್ರಕೃತಿಗಳ ಪರೀಕ್ಷಾ ಚಪ್ಪಲವನ್ನು ಪೂರೈಸಬೇಕೆ? ಇದನ್ನು 4 ಸೋದರರು ನೋಡುತ್ತಾ ನಿಂತಿದ್ದರು. ಅಯೋಧ್ಯೆಯ ಮಹಾರಾಜ್ಞಿಯ ಶೀಲಾಶ್ಲೀಲಗಳು ಅದರ ಪ್ರಜೆಗಳಿಗೆ ಸೇರಿದ್ದಲ್ಲವೇ? ಅಯೋಧ್ಯೆಯ ಮಹಾಮಾತೆ ಅಯೋಧ್ಯೆ ಪ್ರಜೆಗಳಿಗೆ ತಾಯಿ ಅಲ್ಲವೇ? ತಾಯಿಯ ಶೀಲದಲ್ಲಿ ಮಗನಿಗೆ ಸಂಶಯವೇ? ನನ್ನ ಮನದಲ್ಲಿಯೂ ಅದೇ ನೋವು ಊರ್ಮಿಳಾ. ನೀನೊಬ್ಬಳೇ ಅದನ್ನು ಗ್ರಹಿಸಿರುವೆ. ಎಲ್ಲಕ್ಕೂ ಹೆಚ್ಚಾಗಿ ಈ ಸಂಶಯ ಪ್ರಕೃತಿಗಳೊಂದಿಗೆ ಎಲ್ಲಿ ನನ್ನ ರಾಘವೇಶ್ವರನು ಸೇರಿದ್ದನೇನೋ ಎನ್ನುವ ಚಿಂತೆ ಹೆಚ್ಚು ಕಾಡುತ್ತಲಿದೆ. ಜಗದ ಅವಹೇಳನಗಳನ್ನು ಸಹಿಸಬಲ್ಲೆ, ಆದರೆ ಆತನ ನಂಬಿಕೆಯನ್ನು ಕಳೆದುಕೊಂಡು ಹೇಗೆ ಬಾಳಲಿ? ರಾಮಭದ್ರನು ಎಂದಿಗೂ ನಿನ್ನ ಶೀಲದಲ್ಲಿ ಸಂಶಯ ಪಡಲಾರ. ಅವನ ಕಣ್ಣಿಗೆ ನೀನು ಎಂದಿಗೂ ಸ್ವರ್ಣಮೂರ್ತಿಯಾಗಿರುವೆ. ಸುಖದಲ್ಲಿ ಮಾತ್ರ ಒಂದಾದ ದಂಪತಿಗಳನ್ನು ದುಃಖವು ಬೇರ್ಪಡಿಸಬಹುದು. ಆದರೆ ದುಃಖದಲ್ಲಿ ಒಂದಾದ ದಂಪತಿಗಳನ್ನು ಬೇರ್ಪಡಿಸುವ ಶಕ್ತಿ ಯಾವುದಕ್ಕುಂಟು? ಯಾರಿಗುಂಟು? ಸತ್ಯವನ್ನೇ ನುಡಿದೆ ತಂಗಿ, ಸತ್ಯವನ್ನೇ ನುಡಿದೆ. ಹೃದಯಕ್ಕೆ ಅಮೃತವನ್ನೆರೆದೆ. ನಾತನ ಅಳನನ್ನು ಅಂದು ಮಾರುತಿ ವರ್ಣಿಸಿದ್ದು ಕಿವಿಗೆ ಕಟ್ಟಿದ ಹಾಗಿದೆ. ನಿಂತಲ್ಲಿ ಕುಳಿತಲ್ಲಿ ನನ್ನನ್ನು ನೆನೆಯುತ್ತಿದ್ದರಂತೆ. ಗಿಡ ಮರಗಳನ್ನು, ಹಕ್ಕಿ ಪಕ್ಷಿಗಳನ್ನು, ಸೀತೆಯನ್ನು ಕಂಡಿರಾ, ಸೀತೆಯನ್ನು ಕಂಡಿರಾ ಎಂದು ಕೇಳುತ್ತಿದ್ದರಂತೆ. ಊರ್ಮಿಳಾ, ಲಕ್ಷ್ಮಣ ಸ್ವಾಮಿ ಇದನ್ನು ನಿನಗೆ ತಿಳಿಸಲಿಲ್ಲವೇನು? ತಿಳಿಸಿರುವರು. ಅದಕ್ಕೆ ನಾನು ಧೈರ್ಯವಾಗಿ ರಾಮಭದ್ರನ ದೃಢತೆಯನ್ನು ಸ್ಥಾಪಿಸಿದ್ದು. ಆದರೆ ಅಕ್ಕ, ಇವೆಲ್ಲ ಯೋಚನೆಗಳಿಗೆ ತಲವನ್ನೀಡು ಮಾಡಿದ ಸ್ಥಿತಿಯೇ ನಿನದು.
ನಿನಗೀಗ ಎಷ್ಟು ಶಾಂತಿ ದೊರೆತರೂ ಸಾಲದು. ಶಾಂತಿ, ಪ್ರೇಮ ಎರಡೂ ಬೇಕು ತಂಗಿ. ಅರಣ್ಯವಾಸಿಯಾದ ನನಗೆ ಈ ರಾಜಾಂತಃಪುರದ ವಾತಾವರಣವು ಒಗ್ಗದೆಂದು ಕಾಣುತ್ತದೆ. ಅದಕ್ಕೆ ಮನಸ್ಸು ಹಿಂದಿನ ಚಿಂತೆಗಳನ್ನ ಹುಡುಕುತ್ತಾ ಹೊರಟು ಬಿಟ್ಟಿದೆ. ಅಂತಃಪುರವೇನು, ಋಷಿಧಾಮವೇನು, ನಿನಗೆ ಎಲ್ಲವೂ ಒಂದೇ ಆಗಿದೆಯಲ್ಲ. ನಿನಗೆ ಬೇಕಾದ ವಾತಾವರಣವನ್ನು ಇಲ್ಲಿಯೇ ಕಲ್ಪಿಸಿಕೊಂಡಿರುವೆಯಲ್ಲ. ಇಲ್ಲ ಇಲ್ಲ ಊರ್ಮಿಳಾ, ಅದು ಎಂದಿಗೂ ಇಲ್ಲಿ ಬರಲಾರದು. ಆ ಗೋದಾವರಿ, ಕಾವೇರಿಯ ತೀರಗಳು, ಕಿಷ್ಕಿಂಧೆಯ ಸರಳ ಸಹೃದಯ ಜೀವಿಗಳು, ನಿರ್ಮಲವಾಗಿ ಬೀಸುವ ಮಲಯ ನಿಲಯ, ನಿರ್ಮಲವಾಗಿ ಹರಿಯುವ ನದಿ ನದಗಳು, ಪಂಚವಟಿ ತೀರದ ನಮ್ಮ ಆಶ್ರಮ, ಅದರ ಹುಲ್ಲೆ ಹಂಸೆಗಳು, ಅವುಗಳನ್ನು ನಾನು ಹೇಗೆ ಮಾಡೇನೆ? ನಾನು ಪಂಚವಟಿಯನ್ನು ಬಿಟ್ಟಾಗ ಹೂ ಗಿಡಗಳೆಲ್ಲ ಕಣ್ಣೀರು ಕರೆದವು. ಆ ಮೃದು ಹಕ್ಕಿಗಳ ಕಣ್ಣೋಟಗಳ ಜೊತೆಯಲ್ಲಿ ಬರುತ್ತಿದ್ದ ಹುಲ್ಲೆವಾಡಿಗಳ ಅಂತಸ್ತಪ ವೇದನೆಯು ನನಗೆಂತಹ ವೇದನೆಯನ್ನುಂಟು ಮಾಡಿದುದು ಬಲೆಯ. ನಿರ್ಜೀವ ಮೂರ್ತಿಗಳಂದು ನಿಂತಿದ್ದ ಬಂಡೆಗಳ ಮುಖದಲ್ಲಿ ಮೂಡಿದ ದೀನತೆಯನ್ನು ಕಂಡು ನನ್ನ ಕಾಲುಗಳು ಸೋತವು, ಕಂಠವು ಬಗೆದು ಬಂದದ್ದು. ಆ ಸ್ನೇಹ, ಆ ಪ್ರೇಮ, ಆ ದಯಾರ್ಧತೆಗಳು ಮಾನವನ ಹೃದಯದಲ್ಲೇಕೆ ಶೂನ್ಯವಾಗಿರುವುದು ತಂಗಿ, ಶೂನ್ಯವಾಗಿರುವುದು. ನೀನು ಭಾವಜೀವಿ ಅಕ್ಕ, ನಿಂತಲ್ಲೇ ನಿಸರ್ಗದ ಅನುರಾಗವನ್ನು ದೊರಕಿಸಿಕೊಳ್ಳಬಲ್ಲೆ. ನಿನ್ನ ಪ್ರೇಮದ ಕರೆಗೆ ಶುಭ್ರ ಹೃದಯ ಜೀವಿಗಳೆಲ್ಲ ಪ್ರತಿಸ್ಪಂದಿಸುವು. ಮತ್ತೊಮ್ಮೆ ಆ ನನ್ನ ಪ್ರೇಮ ಕಾರಣಗಳಿಗೆ ಹೋಗಿ ಬರಬೇಕೆಂದು ಮನವು ಬಯಸುತ್ತಿದೆ. ನನ್ನನ್ನು ಪೊರೆದು ಪೋಷಿಸಿ ಆದರಿಸಿದ ಗುರುಜನರನ್ನು ಕಂಡು ಅವರ ಸೇವೆಯನ್ನು ಮಾಡಿ ಪುನೀತವಾಗಬೇಕೆಂದು ಮನವು ಹಾತೊರೆಯುತ್ತಿದೆ. ಮತ್ತೊಂದು ಆಸೆ ಇದೆ ತಂಗಿ. ಹೇಳಕ್ಕ, ಸಂಕೋಚವೇತಕ್ಕೆ? ನಾಳೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿರುವ ತಂದನು ಸರಳ ಸಹೃದಯ ನಿಸರ್ಗ ಶಿಶುಗಳಂತೆ ದಯಾ, ಪ್ರೇಮ, ಶಾಂತಿಯ ಗಣಿಯಾಗಬೇಕೆಂದು. ಉದರದಲ್ಲಿರುವ ನನ್ನ ಈ ಕಂದನಿಗಾಗಿ ಆ ಭವ್ಯ ಜೀವನವನ್ನು ಮತ್ತೊಮ್ಮೆ ಕಂಡು ಬರಬೇಕೆಂದು ಮನವು ಬಯಸುತ್ತಿದೆ. ಆಹಾ, ಎಂತಹ ವಿಲಕ್ಷಣ ಆಸೆ! ಸಾಮ್ರಾಜ್ಞಿಯು ಎಲ್ಲ ವೈಭವಗಳನ್ನು ವರ್ಜಿಸಿ ವನದೇವಿಯಾಗಲು ಬಯಸುತ್ತಿರುವಳು. ಇದನ್ನು ರಾಮಭದ್ರನಿಗೆ ತಿಳಿಸಲಿಲ್ಲವೇಕೆ? ಭಯ, ಸಂಶಯಗಳು ಕಾಡುತ್ತಲಿದೆ. ಅವರು ಒಪ್ಪುವರೋ ಎನ್ನುವ ಚಿಂತೆ. ಊರ್ಮಿಳಾ, ನನಗೊಂದು ಉಪಕಾರವನ್ನು ಮಾಡುವೆಯಾ? ಹೇಳಕ್ಕ. ಲಕ್ಷ್ಮಣ ಸ್ವಾಮಿಗೆ ಇದನ್ನು ತಿಳಿಸಿ ರಾಘವೇಶ್ವರನ ಅನುಮತಿಯು ದೊರೆಯುವಂತೆ ಮಾಡು. ರಾಮಭದ್ರನ ಅನುಮತಿಯನ್ನು ನಾನು ದೊರಕಿಸಿಕೊಡಬೇಕೆ? ಬಹಳ ಸಂತೋಷ. ಅವರೇ ಬರುತ್ತಿದ್ದಾರೆ. ತಾಯಿಯವರಿಗೆ ವಂದಿಸುವುದು. ಸುಖಿಯಾಗು ಕಂದ. ಅದು ತಾಯಿಯವರ ಸಮಯವರಿಯದೇ ಬಂದ ಹಾಗಾಯಿತು. ಇಲ್ಲ ಇಲ್ಲ, ಸಮಯಕ್ಕೆ ಸರಿಯಾಗಿಯೇ ಬಂದಿರುವೆ. ನಾನು ಊರ್ಮಿಳೆಗೂ ಈಗ ನಿನ್ನನ್ನೇ ಜ್ಞಾಪಿಸಿಕೊಳ್ಳುತ್ತಿದ್ದೆವು. ನಿನ್ನಿಂದೊಂದು ಕೆಲಸವಾಗಬೇಕಾಗಿದೆ. ನನ್ನಿಂದಲೇ? ಹೌದು. ಅಪ್ಪಣೆಯಾಗಲಿ ತಾಯಿ. ಹೇಳು ಊರ್ಮಿಳ. ಕೆಲ ಕಾಲ ಗುರುಜನಗಳನ್ನು ಸೇವಿಸುತ್ತಾ ಅರಣ್ಯದಲ್ಲಿದ್ದು ಬರಲು ತಾಯಿಯು ಬಯಸುತ್ತಿರುವಳು. ಇದೆಂತಹ ಬಯಕೆ ತಾಯಿ? ಕಂದ, ವನವಾಸವಿನ್ನೂ ತಮಗೆ ಬೇಸರವನ್ನು ತರಿಸಿಲ್ಲವೇ? ಇಲ್ಲ ಇಲ್ಲ, ಎಂದಿಗೂ ಬೇಸರ ತಲಾರದು. ಹರಡುವ ಕಮಲಗಳು, ಸರ್ವ ವರ್ಣಗಳನ್ನು ಚೆಲ್ಲಿಕೊಂಡು ಹುಟ್ಟಿ ಮುಳುಗುವ ಭಾಸ್ಕರನು, ಸುಕೋಮಲ ಕಂಠದಿಂದ ಹಾಡುವ ಹಕ್ಕಿಗಳು,
ಸರಳ ಸಹೃದಯದಿಂದ ಬಾಳುವ ಋಷಿ ಜನರು ಇರುವ ತನಕ ವನವು ತಪಸ್ಸಿಗಳ ತವರು, ಕಾವ್ಯ ಕಲೆಗಳ ನೆಲೆವೀಡು, ಶುಭ್ರ ಜೀವನದ ಆರಾಮಧಾಮ. ವನವಾಸ ಮುಗಿದು 2 ಸಂವತ್ಸರಗಳು ಇದೆ. ಈಗ ತಾನೇ ತೀರುತ್ತಾ ಬಂದಿದೆ. ಈಗಲೇ ಮತ್ತೇಕೆ ಬಯಸುವಿರಿ ತಾಯಿ? ನೋಡು ಲಕ್ಷ್ಮಣ, ಹಿಂದೆ ರಾಜ್ಯ ಬಹಿಷ್ಕೃತೆಯಾಗಿ ವನವನ್ನು ಸೇರಿ ಋಷಿಗಳನ್ನು ಸೇವಿಸಿದೆನು. ಆಗ ವನವಾಸ ನನಗೆ ಶಿಕ್ಷೆ. ಈಗ ಮನಃಪೂರ್ವಕವಾಗಿ ಸ್ವತಂತ್ರ ಜೀವನದ ಪ್ರಭೆಯಿಂದ ಋಷಿ ಋಣವನ್ನು ತೀರಿಸಬೇಕೆಂದಿದ್ದೇನೆ. ಈಗ ವನವಾಸ ನನಗೆ ವರ. ವರ ವರ ಏಕೆ ನಾತನು ಅನುಜ್ಞೆಯನ್ನು ದಯಪಾಲಿಸುವುದಿಲ್ಲವೇ? ಹಾಗಲ್ಲ ತಾಯಿ, ತಾವು ಈ ಅಭಿಷ್ಟವನ್ನು ಕೋರಬಹುದೆಂದು ರಾಮಭದ್ರನು ಮೊದಲೇ ನಿರೀಕ್ಷಿಸಿದನು. ಸಂತೋಷ, ಬಹಳ ಸಂತೋಷ. ನಿರೀಕ್ಷಿಸಿ ಅನುಜ್ಞೆಯನ್ನು ದಯಪಾಲಿಸಿರುವನು. ಈ ದಾಸಿಯ ಮೇಲೆ ಅದೆಷ್ಟೊಂದು ಕರುಣೆ! ಯಾವಾಗ ಪ್ರಯಾಣ ಬೆಳೆಸಬಹುದಂತೆ? ತಾಯಿಯವರ ಚಿತ್ತಕ್ಕೆ ಬಂದರೆ ನಾಳೆ ಪ್ರಾತಃ ಕಾಲ. ಧನ್ಯಳಾದೆನು. ಊರ್ಮಿಳಾ ಅಕ್ಕ, ನಾನು ಬಾಗಿನಗಳನ್ನು ಸಿದ್ಧಪಡಿಸಿಕೊಳ್ಳುವೆನು. ಮಾಡಲು ವೇಳೆ ಇಲ್ಲ. ನಾನು ಹೋಗಿ ಬರಲೇ? ಆಗಲಿ. ಊರ್ಮಿಳಾ, ನೀನು ಆದಷ್ಟು ಬೇಗ ಬಾ. ಹಾಗೆ ಆಗಲ್ಲ. ಬೇಗ ಬಾ. ಆಗಲಿ. ಅದು ತಾಯಿಯವರು ಮತ್ತೆ ವನವಾಸವನ್ನು ಬಯಸಿದರಲ್ಲ ಎಂದು. ಹೋಗಿ 4 ದಿವಸಗಳಲ್ಲಿ ಹಿಂತಿರುಗಿ ಬರುವಳು. ಜೊತೆಯಲ್ಲಿ ನಾನು ಹೋಗುವೆನು. ಅಕ್ಕನವರಿಗೆ ಆಯಾಸವಾಗದಂತೆ ನೋಡಿಕೊಳ್ಳುವೆನು. ಅದು ಸಾಧ್ಯವಿಲ್ಲ ಊರ್ಮಿಳಾ. ತಾಯಿಯವರ ಜೊತೆ ನೀನಾಗಲಿ ಮತ್ತೆ ಯಾರೇ ಆಗಲಿ ಹೋಗಲು ಅನುಮತಿ ಇಲ್ಲ. ರಾಮಭದ್ರನು ಹಾಗೇಕೆ ವಿಧಿಸಿರುವನು? ಅದು ನಾ ಕಾಣೆ. ಸ್ವಾಮಿಯ ಚಿತ್ತ. ನಾನು ಬರುವೆನೆಂದು ಹಠ ಹಿಡಿದರೆ ಅಕ್ಕನ ಪ್ರಯಾಣವು ನಿಂತು ಹೋದಿತು. ಅವರೇ ಹೋಗಿ ಬರಲಿ. ಆದರೆ ಜೊತೆಯಲ್ಲಿ ನೀವಾದರೂ ಹೋಗಿ ಬರಬೇಕು. ನಾನೇ ಹೋಗಿ ಬರಬೇಕೆಂದು ರಾಮಭದ್ರನ ಆಜ್ಞೆ. ಹಾಗಾದರೆ ನಿಶ್ಚಿಂತನಾಗು. ನಿಶ್ಚಿಂತ. ಭಗವಾನ್ ಭಾಸ್ಕರ, ಪ್ರಜಾಪಾಲನೆಯ ಪವಿತ್ರ ಯಾಗದ ದೀಕ್ಷೆ ಹೊತ್ತಿರುವ ನಾನು ಕೆಲವು ಅಲ್ಪಮತಿಗಳ, ಸಂಶಯ ಪ್ರಕೃತಿಗಳ, ವಿಕೃತ ಮನಸ್ಸುಗಳ ಭಾವನೆಗೆ ತಲೆಬಾಗುವಂತಾಯಿತೆ. ಇದಕ್ಕೆ ನಿರ್ದೋಷಿಯಾದ ನನ್ನ ಜಾನಕಿಯನ್ನು ಕಾನನವಾಸಿಯನ್ನಾಗಿ ಮಾಡುವಂತಾಯಿತೆ. ಸೀತಾ, ವಿಧಿಯಾಟ ಏನೇ ಆದರೂ ನೀನು ನನ್ನ ಮನದಲ್ಲಿ, ಮಂದಿರದಲ್ಲಿ, ನನ್ನ ಪ್ರತಿ ಕ್ಷಣದ ಉಸಿರಿನಲ್ಲಿ ಸದಾ ಸ್ವರ್ಣಮೂರ್ತಿಯಾಗಿ ನೆಲೆಸಿರುವೆ. ಜಾನಕಿ ಪ್ರಾಣಸಖಿ ಅಗಲಿದೆಯ ಕಮಲಮುಖಿ.
ಚಿತ್ರಕೂಟ ಸಂಚಾರಿಣಿ ತರುಣಿ ಸೀತಾ ಸೀತಾ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯಾ ಜನಮನ ಸದಾಯಿ ಅಯೋಧ್ಯಾ ಜನಮನ ಹರ್ಷದಾಯಿ ಪ್ರಾಣಸಖಿ ಅಗಲಿಗೆಯ ಕಮಲನಿಧಿ ನೀನಿಲ್ಲದೆ